ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀನಿ. ಇದು ಬಂದುಬಿಟ್ಟು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೆ ಇದು 2ನೇ ಸಲ ಹೋಗ್ತಿದ್ದೀನಿ. ಒಂದು ಸಲ ನಾವು ಫ್ಯಾಮಿಲಿ ಜೊತೆ ಹೋಗಿದ್ದೀನಿ. ಈಗ ನಮ್ಮ ಮನೆ ಪಕ್ಕ ಇರೋ ಆಂಟಿ ಅವರೆಲ್ಲರೂ ಹೋಗೋಣ ಅಂತ ಅಂದಿದ್ದಕ್ಕೆ ವೀಕೆಂಡು ಬಂದಿದ್ದೀವಿ ನೋಡಿ. ತುಂಬ ಅಂದರೆ ತುಂಬ ರಶ್ ಇದೆ ಇಲ್ಲಿ. ಆ್ಯಕ್ಚುಲಿ ಸಂಡೇನೇ ಭಾಳ ರಶ್ ಇರುತ್ತೆ ಅನಿಸುತ್ತೆ. ಇನ್ನು ನಮ್ಗೊಳಗೆ ಪೂಜೆ ಅಷ್ಟು ಮಾಡಿಕೊಡಲ್ಲ ಅಂತ ನಾವಂತೂ ಇಲ್ಲೇ ಹೊರಗಡೆ ಹೊತ್ತಿಗೆ ಮಾಡ್ತಾಯಿದ್ದೀವಿ. ಇನ್ನು ಹೆಂಗೋ ಕಾರ್ತಿಕ್ ಮಾಸದಲ್ಲಿ ಹೋಗಿದ್ವಂತ ಗೀಪ ಎಲ್ಲ ಹಚ್ಚುತ್ತಾ ಇದ್ದೀನಿ ನಾನು. ಅಲ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ. ಅಲ್ಲಿ ಇನ್ನೊಂದೇನೆಂದರೆ ಪೂಜಾರವರು ತುಂಬ ಒಳ್ಳೆಯವರಿದ್ದಾರೆ. ಯಾಕಂದರೆ ನಮಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು ಆರಾಮ್ಸೆ. ಮತ್ತು ಕೊನೆಗೆ ಅರ್ಚನೆ ಮಾಡ್ತಾರೆ ಅವರು. ಅದೊಂದು ಭಾಳ ಖುಷಿ ಆಯಿತು. ಒಳಗಡೆ ಆದರೆ ತಳ್ಳಿಬಿಡ್ತಾರೆ, ದೇವ್ರು ನೋಡೋ ಅಷ್ಟು ಪುರ್ಸೊತ್ತೂ ಇರೋದಿಲ್ಲ. ಹಾಗಾಗಿ ಹೊರಗಡೆ ಆದರೆ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ನಾವು ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ನಾನು ಇಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ನನಗಂತೂ ಭಾಳ ಖುಷಿ ಆಯಿತು. ಯಾಕಂದರೆ ಎಷ್ಟು ರಶ್ ಇದ್ದರೂ ದೇವ್ರ ದರ್ಶನ ಅಂತೂ ಚೆನ್ನಾಗಾಗುತ್ತಲ್ವ, ಅದು ಭಾಳ ಖುಷಿ ಆಯಿತು. ಇನ್ನು ಕೊನೆಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಅರ್ಚನೆ ಆದಮೇಲೆ ಕೊನೆಗೆ ಹೊತ್ತಿಗೆ ಹಾಲು ಹಾಕ್ತಾಯಿದ್ದೀವಿ. ಇದಂತೂ ನನಗೆ ಭಾಳ ಖುಷಿ ಆಯಿತು. ಅಲ್ಲೇ ಹಾಲನ್ನು ಮಾರೋದು ಅದೊಂದು ಭಾಳ ಖುಷಿ ಆಯಿತು. ಇನ್ನು ಹೇಳ್ಬೇಕಂದ್ರೆ ನಾನು ನನ್ನ ಮಗಳು ಇಬ್ಬರೇ ಹೋಗಿದ್ದೀವಿ. ನನ್ನ ಮಗ ಬಂದಿಲ್ಲ. ಮತ್ತು ಇಬ್ಬರೂ ಜಕ್ಕೊಂಡು ಹೋಗ್ಬೇಕಂದ್ರೆ ಭಾಳ ಸಾಕಾಗುತ್ತೆ. ಇಬ್ಬರು ಒಂದೇ ಹತ್ರ ಇದ್ದಾರೆ ಅಂದರೆ ಭಾಳ ಗುದ್ದಾಡ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಂತೂ ನನಗೆ ಆಗೋದಿಲ್ಲ. ಹಂಗಾಗಿ ನಮ್ಮ ಮನೆಯವ್ರ ಹತ್ರನೇ ಬಿಟ್ಟಿದ್ದೀನಿ. ಪೂಜೆ ಆಯಿತು, ಒಳಗಡೆ ದರ್ಶನ ಆಯಿತು. ಇನ್ನು ಹೊರಗಡೆ ಊಟಕ್ಕಂತ ಬರೋ ಕ್ಯೂವಲ್ಲಿ ಅಲ್ಲಿ ಒಂದು ಕೋತಿ ಕಾಣಿಸ್ತು, ಅಂದರೆ ಮಂಗ. ಅದಕ್ಕೆ ಬಾಳೆಹಣ್ಣು ಕೊಡ್ತೀನಿ ಅಂದರೆ ಅದಕ್ಕೆ ಭಾಳ ಸೊಕ್ಕು ಬಂದೈತೆ. ಬಗ್ಗಿಲ್ಲ, ಅದಕ್ಕೆ ನಾನೇ ಎಸಿದ್ದೀನಿ, ತಿಂತಾಯಿತೆ. ಇನ್ನು ಊಟದ ಹಾಲಲ್ಲಿ ನೋಡ್ರಿ ಫುಲ್ಲು ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಆದರೂ ಅಂತೂ ಇಂತೂ ನಾವಂತೂ ಪ್ರಸಾದ ತೊಗೊಂಡು ಬಂದ್ವಿ. ಪೊಂಗಲ್ ಮಾಡಿದರು, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ ಮಾಡಿದರು. ತುಂಬ ಚೆನ್ನಾಗಿತ್ತು. ನನ್ನ ಮಗಳದೊಂದು 2 ಪ್ಲೇಟು ನಾನೇ ತರ್ತಾಯಿದ್ದೀನಿ. ಅನ್ನದಾತ ಸುಖಿನೋ ಭವ, ಹೊತ್ತು ದೇವ್ರದ್ದು ಪ್ರಸಾದ ಫಸ್ಟಿಗೆ ಕೈ ಮುಕ್ಕೊಂಡು ತಿನ್ನಬೇಕಲ್ವ, ಹಾಗಾಗಿ ತಿಂತಾಯಿದ್ದೀನಿ. ಭಾಳ ಖುಷಿ ಆಯಿತು. ಇನ್ನು ಆಂಟಿಯವರಲ್ಲಿ ಬಿಸಿಲಲ್ಲಿ ಕೂತಿದ್ದಾರೆ. ಬಾ ಆಂಟಿ ಈ ಕಡೆ ಅಂತ ಕರಿತಿದ್ದೀನಿ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲಿ ಕೂತಿದ್ದೀನಿ ಅಂತ ಜನರಲ್ಲಿ. ಮತ್ತು ನಮ್ಮ ಹತ್ರನೇ ಬಂದರು. ಇವರೇ ನೋಡಿ ನಮ್ಮ ಮನೆ ಪಕ್ಕದ ಆಂಟಿ. ಪಾಪ ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ ತುಂಬ ಜೊತೆಯಲ್ಲಿ ಬರ್ತಾರೆ. ಭಾಳ ಖುಷಿ ನನಗೆ. ಒಂಥರ ಹೇಳಬೇಕಂದ್ರೆ ಅಮ್ಮ ಥರ, ಎಲ್ಲಿಗೆ ಹೋಗಲಿ ಜೊತೆಗೆ ಬರೋದು. ಇವರೇ ನೋಡಿರಿ ನಮ್ಮ ಮನೆ ಹತ್ರ ಇರೋರೆಲ್ಲರೂ. ಇನ್ನು ನಾವಂತೂ ಅಲ್ಲಿಂದ ಯಲಹಂಕಕ್ಕೆ ಬಂದ್ವಿ. ಅಂದರೆ ದೊಡ್ಡಬಳ್ಳಾಪುರದಿಂದ, ಅಂದರೆ ಘಾಟಿಯಿಂದ ದೊಡ್ಡಬಳ್ಳಾಪುರದಿಂದ ಯಲಹಂಕಕ್ಕೆ ಬಂದಿದ್ದೀವಿ, ಓಲ್ಡ್ ಟೌನಿಗೆ. ಇನ್ನು ನಾವತ್ತು ಸಾಯಂಕಾಲನೇ ತುಳಸಿ ಹಬ್ಬ ಬೇರೆ ಇತ್ತು. ಉಸಿರಿಕಾಯಿ ಎಲ್ಲನೂ ತೊಗೊಂಡೋಗೋಣ ಅಂತ, ಗರ್ಗಿ ಉಸಿರಿಕಾಯಿ ಎಲ್ಲನೂ ಬೇಕು ಅಂತ ನಾವಿಲ್ಲೇ ತೊಗೊಂಡು ಹೋಗ್ತಾಯಿದ್ದೀವಿ. ನನಗೆ ಅದೊಂದು ಬೆನಿಫಿಟ್. ಯಾಕಂದರೆ ನಾವು ಏನೇ ಬೇಕಂದ್ರೂ ನಾವಿಲ್ಲೇ ಬರಬೇಕು ಯಲಹಂಕಗೆ. ಹೆಂಗೋ ಬಂದಿದ್ದೀವಿ ಅಂತ ಹೂವು ಹಣ್ಣು ಎಲ್ಲ ದೇವ್ರಿಗೆ ಏನೇನು ಬೇಕೋ ಅವೆಲ್ಲ ತೊಗೊಂಡು ಹೋಗೋಣ ಅಂತ ಇಲ್ಲೇ ತೊಗೊಂಡಿದ್ದೀವೆಲ್ಲ. ಸೀತಾಫಲ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸೀಸನ್ ಬಂದಾಗೆ ನಾವು ತಿನ್ನಬೇಕು. ಭಾಳ ಅಂದರೆ ಭಾಳ ಕಮ್ಮಿ, 40 ರೂಪಾಯಿ kg ಇತ್ತು. ಹಾಗಾಗಿ ತೊಗೊಂಡಿದ್ದೀನಿ. ಮಕ್ಕಳು ಭಾಳ ಖುಷಿಯಲ್ಲಿ ತಿಂತಾರೆ. ಇದರಲ್ಲಿ ವಿಟಮಿನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡೋದ್ರಿಂದ. ಯಾವ ಸೀಸನ್ನು ಯಾವ ಫ್ರೂಟ್ಸ್ ಬರುತ್ತೋ ಅದಂತೂ ತಿನ್ನಲೇಬೇಕು. ಡೆಫಿನೆಟ್ಲಿ ಮಕ್ಕಳಿಗಾದರೂ ಕೊಡಿಸಲೇಬೇಕು. ಯಾಕಂದರೆ ಅವ್ರು ತಿನ್ನೋದು ರೇರ್ ಅಂತಾರೆ. ಇನ್ನು ಜ್ಯೂಸ್ ಒಂದು ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವಂತೂ ಬಸ್ಸಲ್ಲೇ ತಿಂದು ಬಿಡ್ತಾಯಿದ್ದೀವಿ. ಇದು ಬಂದುಬಿಟ್ಟು ನಮ್ಮ ಬಿಳಿ ಶಿವಾಲಯ ಬಸ್ಸು. ಅಷ್ಟೊಂದು ರಶ್ ಇರಲ್ಲ, ನಮಗೆ ಚೆನ್ನಾಗೇ ಕಂಫರ್ಟೇಬಲ್ ಇರುತ್ತೆ. ಯಾಕಂದರೆ ಭಾಳ ರಶ್ ಇರೋದಿಲ್ಲಲ್ಲ, ಹಂಗಾಗಿ ಆರಾಮ್ಸೆ ಹೋಗ್ಬೋದು. ಇಲ್ಲಾಂದರೆ ತುಳಿತಿರ್ತಾರೆ ಜನರು. ಓಕೆ, ನಮ್ಮ ಇದರಲ್ಲಿ ಮಾತ್ರ ನಮ್ಗೆ ಚೆನ್ನಾಗಿತ್ತು. ಅಂತೂ ಇಂತೂ ನಾವಂತೂ ಮನೆಗೆ ಬಂದು ಡೋರ್ ತೆಗಿಯೋಷ್ಟೊತ್ತಕ್ಕೆ ಇನ್ನು ಭಾಳ ಟೈಮ್ ಆಗೋಯ್ತು. ನೋಡಿ, ನಾನು ಬಂದು ಟಯರ್ಡಾಗಿದ್ದೀನಂತ ದೇವ್ರ ಸಾಮಾನೆಲ್ಲ ಫಸ್ಟು ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣಪ್ಪ ಅಂತ ತೆಗೆದಿಡ್ತಾಯಿದ್ದೀನಿ ಎಲ್ಲವೂ. ಯಾಕಂದರೆ ಸಂಜೆ ಮತ್ತೆ ದೇವ್ರ ದೀಪ ಹಚ್ಚಬೇಕು, ತುಳಸಿ ಲಗ್ನ ಮಾಡಬೇಕು. ಹಂಗಾಗಿ ಬೇಗ ಕೆಲಸ ಮುಗಿಸ್ಬೇಕು. ಅಷ್ಟರೊಳಗೆ ಆಂಟಿ ಏನು ಚಾಯ್ ಮಾಡ್ತೀಯಾ, ತಡಿ ನಾನೇ ಮಾಡ್ತೀನಿ ಬಾ ಅಂತ ಅಂದರು. ಅದಕ್ಕೆ ನಾನಿಲ್ಲೇ ಆಂಟಿ ಹತ್ರನೇ ಟೀ ಮಾಡಿದಾರಂತ ಅಲ್ಲೇ ಹೋಗ್ತಾಯಿದ್ದೀನಿ. ನೀನು ಮಾಡಬೇಡ ಅಂತ ಬರೋವಾಗೆ ಹೇಳಿದರು. ಇನ್ನು ಆಂಟಿ ಅಂತ ಟೀ ತಗೊಂಡು ಬಂದು ಹೊರಗೆ ಕೂತಿದ್ದಾರೆ ನನಗೋಸ್ಕರ. ಅವರಿಗಂತೂ ಪಾಪ ತುಂಬ ಅಂದರೆ ತುಂಬ ಹೆಲ್ಪ್ ನೇಚರ್ ಇದೆ. ಒಂದು ಮಗಳ ಥರ ನೋಡ್ಕೊಳ್ತಾರಪ್ಪ. ಅದು ನನಗೆ ಭಾಳ ಖುಷಿ ಆಯಿತು. ಬೆಂಗಳೂರಲ್ಲಿ ಹೇಗಿರ್ತಾರೋ ಏನೋ ಅಂದ್ಕೊಂಡಿದ್ವಿ, ಬಟ್ ತುಂಬ ಒಳ್ಳೆಯವರು ಆಂಟಿ. ನನಗಂತೂ ಭಾಳ ಖುಷಿ ಆಗುತ್ತೆ ಈ ಥರವ್ರು ಒಂದು ಪರಿಚಯ ಆಗಿದ್ದಕ್ಕೆ. ಇನ್ನು ನಾನು ಆಂಟಿ ಇಬ್ಬರು ಟೀ ಕುಡಿಯೋಣ ಅಂತ, ಸ್ವಲ್ಪ ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಏನಾದ್ರು ಅಂತ ಮಾತಾಡ್ತಿದ್ದೀವಿ. ಹಾಗಾಗಿ ನಾವೊಂದು ಸ್ವಲ್ಪ ಬೆಳ್ಳುಳ್ಳಿ ಚುಮ್ಮರಿ ಜಮಖಂಡಿಯಿಂದ ತಂದಿದ್ವಲ್ಲ, ಅದನ್ನು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿ ನನ್ನ ಮಗಳ ಹತ್ರ ತರಿಸ್ಕೊಂಡಿದ್ದೀವಿ. ಸೈಡಿಗೆ ತುಂಬ ಚೆನ್ನಾಗಿರುತ್ತಲ್ಲ, ಹುಳಿ ಸಿಹಿ ಟೀ ಬಿಸಿದು ಅಂತ ತಿನ್ಕೊತ ಟೀ ಕುಡಿತಾ ಇದ್ದೀವಿ. ಭಾಳ ಖುಷಿ ಆಯಿತು. ಆಂಟಿ ಟೀ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿತ್ತು. ಇನ್ನು ನಾವಂತೂ ಟೀ ಕುಡಿದ್ಬಿಟ್ಟು ಈವ್ನಿಂಗು ಮಕ್ಕಳಿಗೆ ಸಂಬಂಧ ಎಲ್ಲ ರೆಡಿ ಮಾಡಿ, ಪೂಜೆಗೂ ರೆಡಿ ಮಾಡಿ, ದೇವ್ರಿಗೆ ಏನಾದ್ರು
ಇನ್ನು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹೊರಗು ಒಳಗು ಎಲ್ಲ ಕಸ ಕಲ್ಲು ಮಾಡಿ ರಂಗೋಲಿ ಹಾಕಿ ದೀಪ ಹಚ್ಚುತ್ತಾ ಇದ್ದೀನಿ. ಕೊನೆಗಂತೂ ಮಹಾಮಂಗಳಾರತಿ ಮುಗಿಯಿತು. ತುಂಬ ಚೆನ್ನಾಗಿದಾಯಿತು. ಹಾಗೆ ಸುಮ್ಮನೆ ಸ್ವಲ್ಪ ಒಂದೆರಡು ನಿಮಿಷ ರೀಲ್ಸ್ ಮಾಡಿದ್ದೀನಿ. ಭಾಳ ಖುಷಿ ಆಯಿತು. ನಿಮ್ಗೆ ಏನು ಅನಿಸುತ್ತೆ? ಇಷ್ಟ ಆದರೆ ಲೈಕು ಕಾಮೆಂಟು ಸಬ್ಸ್ಕ್ರೈಬು. ಬಾಯ್.